ನಮಸ್ತೆ ವೀಕ್ಷಕರೇ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಉಪ್ಸಾರು ಖಾರನ ತುಂಬ ಈಸಿಯಾಗಿ ಮತ್ತು ಟೇಸ್ಟಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಬಾಣಲೆಗೆ ನಿಮಗೆ ಎಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ಬೇಕು, ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಬೇಕು. ಅಂತ ಅಂದರೆ ಒಂಚೂರು ಮೆಣಸಿನ್ಕಾಯಿ ಸ್ವಲ್ಪ ಅಂದರೆ ಬ್ಲ್ಯಾಕ್ ಕಲರ್ ಥರ ಬರಬೇಕಂದ್ರೆ ತೀರಾ ಸೀಸಬಾರ್ದು. ಒಂದು ಸ್ವಲ್ಪ ಜಾಸ್ತಿ ರೋಸ್ಟ್, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗುತ್ತೆ ನಾವು ರೋಸ್ಟ್ ಮಾಡಾದಮೇಲೆ. ಈ ಹದಕ್ಕೆ ನಾನು ಇವಾಗ ಏನು ಹುರಿದಿದ್ದೀನಿ ನೋಡಿ, ಆ ಹದಕ್ಕೆ ಹುರ್ಕೊಂಡ್ರೆ ಸಾಕು. ನಿಮಗೆ ಎಷ್ಟು ಖಾರ ಬೇಕೋ ಆ ಖಾರದ ಹದಕ್ಕೆ ಮೆಣಸಿನ್ಕಾಯಿನ ನಾವು ಹುರ್ಕೋಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು. ಇದಾದಮೇಲೆ ಉಪ್ಪೆಸರು ಖಾರ ಮಾಡೋಕ್ಕೆ ಯಾವ್ಯಾವ ಐಟಮ್ಸ್ನ ನಾನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಉಪಯೋಗಿಸಿರೋದು 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಮೆಣಸು ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದಿರೋಂಥ ಮೆಣಸಿನ್ಕಾಯಿ. ಇದನ್ನು ಜೀರಿಗೆ ಮತ್ತು ಮೆಣಸನ್ನ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದರೆ ನಾವು ತುಂಬ ದಿನ ಅಂದರೆ ಆಲ್ಮೋಸ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು 15 ಡೇಸ್ ಯೂಸ್ ಮಾಡ್ಬೋದು. ಇಲ್ಲ ಹಾಗೆ ಫ್ರಿಜ್ ಇಲ್ದಿರ ಹಾಗೆ ಇಟ್ಕೋತೀನಿ ಅಂತ ಅಂದರೆ ಅಟ್ಲೀಸ್ಟ್ 1 ವೀಕ್ ಆದರೂ ನೀವು ಇಟ್ಕೋಬೋದು. ಅದಕ್ಕೆ ನಾವಿಲ್ಲಿ ಏನು ಹುರಿಯೋಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಮಿಕ್ಸಿ ಜಾರ್ಗೆ ನಾವು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಏನು ಇರುವಂತಹ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣು ನೀವು ನೆನೆಸ್ಕೊಂಡು ಹುಣಸೆಹಣ್ಣಿನ ಜೊತೆ ರಸ ಸೇರಿಸಿ ಹಾಕ್ಬೋದು. ಇಲ್ಲ ಅಂತ ಅಂದರೆ ಹಾಗೆ ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಕೂಡ ನಾವು ರುಬ್ಕೋಬೋದು. ಮತ್ತು ಇನ್ನೊಂದು ಇದ್ರ ಜೊತೆಗೇ ನೀರು ಸೇರಿಸ್ಕೊಳ್ಳೋದು ಬೇಡ, ಸ್ವಲ್ಪ ಹುಳಿ ಬೇಕು ಅಂತಂದರೆ ಹುಣಸೆಹಣ್ಣು ಕಡಿಮೆ ಮಾಡಿಕೊಂಡು 1 ಟೊಮೆಟೊನ ಬೇಯಿಸ್ಕೊಂಡು ಕೂಡ ನಾವು ಈ ಉಪ್ಸಾರು ಖಾರಕ್ಕೆ ನಾವು ರುಬ್ಕೋಬೋದು. ಬಟ್ ಇಲ್ಲಿ ನಾನು ಅದನ್ನು ಹಾಕ್ಕೊಂಡಿಲ್ಲ. ಯಾಕೆಂದರೆ ನಾನು ರೊಟ್ಟಿ ಅದಕ್ಕೆಲ್ಲ ಯೂಸ್ ಮಾಡ್ತೀನಿ ಉಪ್ಸಾರು ಖಾರನ. ಹಾಗಾಗಿ ನಾನು ಟೊಮೆಟೊ ಹಣ್ಣು ಹಾಕ್ಕೊಂಡಿಲ್ಲ. ಇವಾಗ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ. ರುಬ್ಕೊಳ್ಳೋದಷ್ಟೇ. ಮತ್ತು ಇನ್ನೇನು ಅದಕ್ಕೆ ಒಗ್ಗರಣೆ ಎಲ್ಲ ಏನೂ ಕೊಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಇದನ್ನು ತುಂಬ ದಿನ ಸ್ಟೋರ್ ಮಾಡಬೇಕಾಗಿರೋದ್ರಿಂದ ಅವಶ್ಯಕತೆ ಇಲ್ಲ. ನೀವು ನೋಡಬಹುದು ತುಂಬಾ ಟೇಸ್ಟಾಗಿ ಕಲರ್ಫುಲ್ಲಾಗಿ ರುಚಿಯಾದ ಉಪ್ಸಾರು ಖಾರ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈ ಖಾರನ ಹೆಂಗೆ ಯೂಸ್ ಮಾಡ್ಬೋದು ಅಂತಂದರೆ ನೀವು ರೊಟ್ಟಿ, ಚಪಾತಿ ಅಥವಾ ದೋಸೆ ಯಾವುದಕ್ಕಾದರೂ ನೀವು ತುಪ್ಪ ಸೇರಿಸ್ಕೊಂಡು ಈ ಖಾರದ ಜೊತೆ ತಿನ್ಬೋದು. ಇಲ್ಲ ಅನ್ನಕ್ಕೂ ಕೂಡ ಇದನ್ನು ನಾವು ಹಾಕ್ಕೋಬೋದು. ಅದಲ್ದಿರ ಅರ್ಜೆಂಟಾಗಿ ಬೇಳೆ ಬೇಯಿಸ್ಕೊಂಡು ಈ ಖಾರನೂ ಕೂಡ ಸೇರಿಸ್ಕೊಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.